ಅಂದು ಇಂದು ಕೂಡ ಅದೇ ಇರಬೇಕು. ಭಾರತ ದೇಶಕ್ಕಿಂತ ಜಾಸ್ತಿ ಚೈನಾ ಭ್ರಷ್ಟಾಚಾರ ದೇಶ. ಚೈನಾದಲ್ಲಿ ಆವತ್ತು ಮತ್ತು ಇವತ್ತು ಕೂಡ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಆದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಬರೀ 7 ವರ್ಷ ಶಿಕ್ಷೆ. ಆ 7 ವರ್ಷ ಶಿಕ್ಷೆ ಆಗಬೇಕಾದ್ರೆ 50 ವರ್ಷ ಬೇಕು ಕೋರ್ಟಲ್ಲಿ. ಯಾರು ಹೆದರ್ತಾರೆ? ಸಮಾಜ ಅವರನ್ನು ಗೌರವಿಸ್ತದೆ. ಅಂಥ ಸಮಾಜದಲ್ಲಿ ಅವರಿಗೆ ನಾಚಿಕೆ ಇರಲಿಕ್ಕೆ ಸಮಸ್ಯೆ ಇಲ್ಲ. ಒಬ್ಬ ಭ್ರಷ್ಟನ ಬಗ್ಗೆ ಮಾತಾಡಿದರೆ ಅದಕ್ಕೆ ಉತ್ತರವಾಗಿ ಬಿಟ್ಟಿದವರು ಹೇಳ್ತಾರೆ, ಬಿಡ್ರಿ ಅವರೊಬ್ಬನೇ ಭ್ರಷ್ಟ, ಎಲ್ಲರೂ ಭ್ರಷ್ಟರು ಅಂತಾರೆ. ಜೈಲಿಗೆ ಹೋದವರಿಗೆ ಯಾಕ್ರಿ ಸಲಾಮ್ ಮಾಡ್ತೀರಾ, ಯಾಕ್ರಿ ಅವರನ್ನು ಸ್ವಾಗತ ಮಾಡ್ತೀರಾ ಅಂತ ಕೇಳಿದರೆ ಅವರೊಬ್ಬರೇ ಜೈಲಿಗೆ ಹೋದವರು, ಮಹಾತ್ಮ ಗಾಂಧಿ ಅವರು ಹೋಗಿಲ್ಲ ಅಂತ. ಎಂಥ ಸಮಾಜದಲ್ಲಿ ಇದೇ ರೀತಿ ಸಮಾಜದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸಮಾಜವನ್ನು ಬದಲಾಯಿಸಬೇಕು. ಹಿಂದೆ ಇದ್ದಂಥ ಸಮಾಜವನ್ನು ಕಟ್ಟಬೇಕು. ಹಿಂದೆ ಕೋರ್ಟ್ ಶಿಕ್ಷೆ ಅಲ್ಲ, ಬಹಿಷ್ಕಾರ ಅನ್ನೋದು ಜನರ ಶಿಕ್ಷೆ ಆಗಿದೆ. ಜನರು ತಪ್ಪು ಮಾಡಿದ್ದವರನ್ನ ಅಂದು ದೂರ ಇಡ್ತಾ ಇದ್ರು. ಅದರಿಂದ ಅವರ ಘನತೆಗೆ ಧಕ್ಕೆ ಬರ್ತಾ ಇದೆ. ತಪ್ಪು ಮಾಡಿದ ಜನರು ಹೆದರ್ತಾ ಇದ್ದಾರೆ. ಇವತ್ತು ಆಗಲ್ಲ. ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಏನಾದರೂ ಸರ್ಕಾರಿ ಕೆಲಸ ಆಗಬೇಕಾದರೆ ಅದರಲ್ಲಿ ನನಗೆ ಪ್ರಶ್ನೆ. ಇದನ್ನು ಬೇರೆ ರೀತಿಯಲ್ಲಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಗಲ್ಲು ಶಿಕ್ಷೆ ಮಾಡಿದರೂ ಕೂಡ ಅದೇ ರೀತಿ ಹೋಗ್ತದೆ. ಇದೇ ರೀತಿ ದುರಾಸೆ ಬೆಳೀತಾ ಹೋದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಇದರ ಉದಾಹರಣೆ ಕೊಡ್ತೇನೆ. ನಾನು ಚಿಕ್ಕವನಾಗಿದ್ದಾಗ, ಅಂದರೆ 40-50 ಇಸ್ವಿಯಲ್ಲಿ 1 ಗ್ಯಾಲನ್ ಪೆಟ್ರೋಲ್ಗೆ 12 ಆಣೆ. 1 ಗ್ಯಾಲನ್ ಅಂದರೆ 3.5 ಲೀಟರ್, ಅಂದರೆ 1 ಲೀಟರ್ಗೆ 3 ಆಣೆ. ಇವತ್ತು 1 ಲೀಟರ್ಗೆ 150 ರೂಪಾಯಿ. ಇದೇ ರೀತಿ ಹಣದ ಒಬ್ಬರ ಆಗ್ತಾ ಇದ್ರೆ ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು? ಅವತ್ತು ದಿನಕ್ಕೆ 1 ರೂಪಾಯಿ ಸಂಬಳ ಸಿಗ್ತಾ ಇದ್ದವರು ಖುಷಿಯಾಗಿರ್ತಾ ಇದ್ದಾರೆ. ಇವತ್ತು 100 ರೂಪಾಯಿ ಸಂಬಳ ದಿನಕ್ಕೆ ಬಂದರೂ ಕೂಡ ಆ ರೂಪಾಯಿಗೆ ಬೆಲೆ ಇಲ್ಲ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋರು. ಇದರಲ್ಲಿ ಮಾಡಿದಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಕೆಲವು ತಿಂಗಳ ಹಿಂದೆ ಟಿವಿಯಲ್ಲಿ ನ್ಯೂಸ್ ಐಟಮ್ ಮಾಡಿದ್ರು. ಒಬ್ಬ ಹಿರಿಯ ರಾಜಕಾರಣಿಯ ಮನೆ ದಾಳಿ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆತನ ಮನೆಯಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿಸಿ ಕಬಾಡಿ ಅದನ್ನು ಜಪ್ತಿ ಮಾಡ್ತಾರೆ. ಆತನಿಗೆ ಏನಾಗ್ಬೋದು? ಆತನಿಗೆ ಉಲ್ಲಾಸ ಕೂಡ ಆ ಹಣ ವಾಪಸ್ ಬರಲ್ಲ. ಯಾಕಂದರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ. ಆ ಹಣ ಬಂದಾಗ ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕಾಗಿತ್ತು, ಆದರೆ ಹೇಳಿಲ್ಲ. ಆತನಿಗೆ ಉಲ್ಲಾಸ ಬೇರೆ ಕಾರಣಕ್ಕೆ ಆಗ್ಬೋದು, ಆದರೆ ಆ ಹಣ ಎಂದೂ ವಾಪಸ್ ಹೋಗಲ್ಲ. ಏನು ನಿದ್ದೆ ಬರ್ತಾ ಇತ್ತು ಅವನಿಗೆ? ಯಾವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಯಾವಾಗ ನನ್ನ ಮಕ್ಕಳು ಇಷ್ಟೊಂದು ಹಣ ಇದ್ರೆ ಏನಾಗ್ತಾರೋ ಅನ್ನೋ ಯೋಚನೆ ಇದ್ದೇ ಇರ್ತದೆ. ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂತಸ ನಿಮಗೆ ದುರಾಸೆಯಿಂದ ಅಕ್ರಮವಾಗಿ ಪಡೆದಂಥ ಸಂಪತ್ತಲ್ಲಿ ಬರಲ್ಲ. ಬರ್ತದೆ. ನೀವು ಬಂಗಾರ ಖರೀದಿ ಮಾಡ್ಬೋದು, ಜಮೀನು ಖರೀದಿ ಮಾಡ್ಬೋದು, ಆದರೆ ಒಂದಲ್ಲದಿದ್ದರೆ ಒಂದೊಂದು ದಿವಸ ಸಿಕ್ಕಿ ಬಿಡ್ತೀರ. ನೀವಲ್ಲದೆ ನಿಮ್ಮ ಮಕ್ಕಳ ಭವಿಷ್ಯ ಅದೇ ರೀತಿ ಆಗ್ತದೆ. ನಾನು ವೈಯಕ್ತಿಕ ಕಂಡಿದ್ದೇನೆ. ಲೋಕಾಯುಕ್ತನಾಗಿ ಏನಾಗ್ತಾ ಇದೆ ಉದಾಹರಣೆ ಹೇಳಬೇಕಾದ್ರೆ, ಒಂದು ದಿವಸ ಕೊಪ್ಪಳ ಜಿಲ್ಲೆಯಿಂದ ಒಬ್ಬರು ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನು ಹಟ್ಟಿದ್ದಾಳೆ, ಅದರಲ್ಲೇನು ತಪ್ಪಪ್ಪ ಅಂತ ಕೇಳಿದೆ. ಇಲ್ಲ ಸರ್, ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದರೆ ಅವರಿಗೆ ಕೆಲವು ವರ್ಷದವರೆಗೆ ಸರ್ಕಾರ ಅನುದಾನ ಕೊಡುತ್ತದೆ.
ನಾನು ಬಡವ. ವಿವಿಧ ಕಾರಣದಿಂದ ನನ್ನ ಮಗು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲ. ಆದರೂ ನಾನು ಅವ್ರ ಕಾರಣ ತೋರಿಸ್ಕೊಟ್ಟೆ ಯಾಕೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ ಅಂತ. ಆದರೂ ಕೂಡ ಸರ್ಕಾರ ಹೇಳ್ತದೆ ನಿನ್ನ ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅದಕ್ಕಾಗಿ ನಿನ್ನ ಮಗಳಿಗೆ ಅನುದಾನ ಕೊಡೋಕ್ಕಾಗಲ್ಲ ಅಂತ ಆದೇಶ ಮಾಡಿದ್ದಾರೆ. ಅವರನ್ನು ನಂಬಿಬಿಟ್ಟು ನಾನು ಒಬ್ಬ ಅಧಿಕಾರಿಯನ್ನು ಕೊಡಿ ಕಳಿಸಿದೆ, ಏನಪ್ಪ ರಿಪೋರ್ಟ್ ಕೊಡಿ ಅಂತ. ಆ ರಿಪೋರ್ಟ್ ಬಂದ ಪ್ರಕಾರ ಈತನ ಹೆಂಡತಿ ಗರ್ಭಿಣಿ, ಇನ್ನೊಬ್ಬರು ಸಂಗಾತಿ ಜೊತೆಯಲ್ಲಿ 7 ಕಿಲೋಮೀಟರ್ ನಡ್ಕೊಂಡು ತನ್ನ ಗ್ರಾಮದಿಂದ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಹಣ ಕೇಳ್ತಾರೆ, ಹಾಸಿಗೆ ಕೊಡುವವರು. ಇವರಿದ್ದ ಹಣ ಕೊಡ್ತಾರೆ, ಇದು ಸಾಲಲ್ಲ, ಇಷ್ಟು ಬೇಕಂತಾರೆ. ಅಷ್ಟು ಹಣ ಅವ್ರ ಹತ್ರ ಇರಲಿಲ್ಲ, ಎಷ್ಟು ಬೇಡ್ಕೊಂಡ್ರು ಹೋಗಲಿಲ್ಲ. ಕೊನೆಗೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ, ಹಣ ತಗೊಂಡು ಬಾ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರಬೇಡಿ, ಹೊರಗೆ ಕೂತ್ಕೊಳ್ಳಿ. ವಿಧಿಯಿದೆ ಆಸ್ಪತ್ರೆ ದಾಟಿ ಮತ್ತೆ ದಾಟಿ ಬಸ್ ಸ್ಟಾಪ್ ಕೂತಿರ್ತಾರೆ. ಹಣ ಬರುವ ಮೊದಲು ಬೆಳಗ್ಗೆ ಬಸ್ ಸ್ಟಾಪ್ ಅಲ್ಲ. ಇದು ಕಟ್ಟುಕತೆ ಇಲ್ಲ, ಇದಕ್ಕೆ ದಾಖಲೆ ಅವತ್ತಿನ ಪೇಪರ್ಲೆಲ್ಲ ಬಂದಿತ್ತು. ನಾನು ಈ ವರದಿ ಓದಿ ಸರ್ಕಾರಕ್ಕೆ ಒಂದು ಆದೇಶ ಕಳಿಸಿದ್ದೆ. ಕಾನೂನಿನಲ್ಲಿ ಲೀಗಲ್ ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ಕಾಲಕ್ಕೆ ಯಜಮಾನ ಜವಾಬ್ದಾರಿ ಅಂತ. ಆ ಪ್ರಿನ್ಸಿಪಲ್ ಅನ್ನು ಬಳಸಿಕೊಂಡು ಸರ್ಕಾರ ಹೇಳಿದೆ, ಹೀಗೆ ಮಗುವಿನ ಹೆರಿಗೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದ ಆದೇಶ ಸಿಬ್ಬಂದಿ ಹಾಸಿಗೆ ಕೊಟ್ಟಿಲ್ಲ, ಅವರು ಹೊರಗೆ ಕಳಿಸಿದ್ರು. ಅದರಿಂದಾಗಿ ಈ ಮಗು ಸ್ವತಂತ್ರ ಹುಟ್ಟಿತ್ತು. ಆ ಜವಾನ ತಪ್ಪಿಗಾಗಿ ನೀವು ಜವಾಬ್ದಾರಿ, ಆ ಮಗುವಿಗೆ ಸಿಗಬೇಕಾದಂತ ಅನುದಾನ ಕೊಡಬೇಕಂತ ಆದೇಶ ಕೊಟ್ಟು ಸರ್ಕಾರ ಕೊಟ್ಟಿತ್ತು. ಇದರ ಬಗ್ಗೆ ಹೆಚ್ಚಿನ ಪ್ರಚಾರ ಯಾವ ರೀತಿಯಲ್ಲಿ ಒಂದು ದುರಾಸೆ ಇತರರ ಮೇಲೆ ಅದರ ಪರಿಣಾಮ ಬೀರುತ್ತದೆ ಅಂತ ಸಂದರ್ಭ. ಇದು ಒಂದೇ ಒಂದು ದಿವಸ ಬಾಗಲಕೋಟೆ ಗಂಡ ಹೆಂಡತಿ 6 ತಿಂಗಳ ಮಗುವನ್ನು ಕರೆದುಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಹೇಳ್ತಾರೆ, ಮಗು ನೋಡಕ್ಕೆ ಚೆನ್ನಾಗಿದೆ, ಈ ಮಗುವಿಗೆ ಕುತೂಹಲ ಇಲ್ಲ, ನೋ ರೈಟ್, ತಿನ್ನೋದು ಬಾಯಲ್ಲಿ ಹೊರತರುವುದು ಬಾಯಿ. ಊರಿನ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಪರಿಹಾರ ಇದೆ, ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಅದನ್ನು ನಂಬಿ ಪೋಷಕರು ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ, ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದ ಮಗುವನ್ನು ಪರೀಕ್ಷೆ ಮಾಡ್ತಾರೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾರೆ. ವೈದ್ಯರು ಅವರಿಂದ ಹಣ ಮೆಜರ್ಮೆಂಟ್ ಇರ್ತಾರೆ, ಅದಕ್ಕೆ ಲೆಕ್ಕ ಈ ಹಣಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲದಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕೊಂಡ್ಬೇಕು, ಮಲ ಶೇಖರಣೆ ಮಾಡ್ತಾರೆ. ಎಂಥ ವೈದ್ಯ! ದೇವರನ್ನು ಬೇಡ್ಕೊಂಡಿರ್ತಿದ್ರೆ ನನ್ನ ಮಕ್ಕಳಿಂದ ಚೆನ್ನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರೆಲ್ಲ ಹೊರಗೆ. ನಾವೆಲ್ಲ ಹೇಳ್ತೇವೆ ವೈದ್ಯರು ನಾರಾಯಣ ಹರಿ ಅಂತ. ವೈದ್ಯರಂದ್ರೆ ದೇವರಿಗೆ ಸಮಾಧಾನ. ಅಲ್ಲಿ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆದ್ಮೇಲೆ ಆದರೆ ದುರಾಸೆ ಬಿಟ್ಟಿಲ್ಲ. ಆ ಮಗುವನ್ನ ವಾಪಸ್ ಕೊಟ್ಟು ಹಣ ವಾಪಸ್ ಕೊಟ್ಟು ಮಗುವನ್ನ ಲೋಕಾಯುಕ್ತ ಸಂಸ್ಥೆಗೆ ಕರ್ತಾರೆ. ನಮ್ಮ ಅಧಿಕಾರಿಗಳಾದ ಬೆಂಗಳೂರಲ್ಲಿ ಹಳೆಯ ಏರ್ಪೋರ್ಟ್ ರೋಡಲ್ಲಿ ಇರುವಂತಹ ಮಣಿಪಾಲ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ಬೇಡ್ಕೊಂಡವರಿಗೆ ಮಗುವಿನ ಭವಿಷ್ಯ ಕುರಿತು ಕೊಡಕ್ಕೆ ಹಣ ಇಲ್ಲ ಅಂತ ಅವರು ಒಪ್ಪಂದ ಮಾಡಿದರು. ಹೋದ ವರ್ಷ 2024 ಅಕ್ಟೋಬರಲ್ಲಿ ಆ ಮಗುವನ್ನು ನನ್ನ ಮನೆಗೆ ಕರ್ಕೊಂಡು ಬಂದಿದ್ದರು. ಅಂದು 16 ವರ್ಷದ ಹೆಣ್ಣು. SSLC ಪರೀಕ್ಷೆ ಕೊಟ್ಟಿನ ವರ್ಷ ಅಂತ ಹೇಳಿದ್ರು. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100%
Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay.